ಮಕ್ಕಳೇ, ಪರೀಕ್ಷೆ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್ ಶಿಕ್ಷಕಿ ಪದ್ಮಶ್ರೀ ಮುರಳಿ. ಇವತ್ತಿನ ಕ್ಲಾಸಲ್ಲಿ ನಾವು ಕ್ವಾಲಿಟಿ ಆಫ್ ಮರ್ಸಿ ಇದೆಯಲ್ಲ ಅದರ ಸಮರಿನ ನೋಡೋಣ. ಅದಕ್ಕಿಂತ ಮುಂಚೆ ಪರೀಕ್ಷೆ ಚಾನೆಲ್ ಅಂದ್ರೆ ಏನು, ನಿಮ್ಮ SSLC ಎಕ್ಸಾಮ್ಗೆ ಬೇಕಿರುವಂತಹ ಪ್ರತಿ ಒಂದು ಸಬ್ಜೆಕ್ಟ್ ಮತ್ತೆ ಎಲ್ಲ ಕಾನ್ಸೆಪ್ಟ್ಸ್ ನಾವು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಮತ್ತೆ ಈಸಿ ಟು ಸ್ಟಡಿ ನೋಟ್ಸ್ ಮತ್ತೆ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ನ ಕೂಡ ಸಾಲ್ವ್ ಮಾಡಿ ನೀಡ್ತೇವೆ. ಸೊ ನಿಮ್ಗೆ ಏನೇ ಬೇರೆ ಚಾನಲ್ ಆಗಿರ್ಲಿ, ಟ್ಯೂಷನ್ ಆಗಿರ್ಲಿ ಏನು ಬೇಡ, ಇಲ್ಲಿ ಬಂದ್ರೆ ಸಾಕು. 100% ನಿಮ್ಗೆ ಒಳ್ಳೆ ಮಾರ್ಕ್ಸ್ ಸಿಕ್ಕೇ ಸಿಗತ್ತೆ. ಸೊ ಇವಾಗ ಸಮರಿ ಅಂತ ಹೇಳಿದಾಗ ಕ್ವಾಲಿಟಿ ಆಫ್ ಮರ್ಸಿ ನಮ್ಮ ಶೇಕ್ಸ್ಪಿಯರ್ ಅವರು ಬಂದಿರುವಂತಹ ಒಂದು ಪ್ಲೇ ಇದೆ. ಆ ಪ್ಲೇನ ಒಂದು ಎಕ್ಸ್ಟ್ರಾಕ್ಟ್ ಅಂತ ನಾವು ಹೇಳ್ಬೋದು. ಆ ಪ್ಲೇ ಹೆಸರೇನು? ಮರ್ಚೆಂಟ್ ಆಫ್ ವೆನಿಸ್. ಸೊ ಮರ್ಚೆಂಟ್ ಆಫ್ ವೆನಿಸ್ ಅಲ್ಲಿ ಒಂದು ಮೊನೋಲಾಗ್ ಇದೆ. ಪೋರ್ಷಿಯಾ ಅಂತ ಒಬ್ಳು ಏನಿದ್ದಾಳೆ ಕ್ಯಾರೆಕ್ಟರ್, ಅವಳೊಂದು ಮೊನೋಲಾಗ್ ನ ಕೊಡ್ತಿರ್ತಾಳೆ. ಒಬ್ಬ ಮನಿ ಲೆಂಡರ್ಗೆ ಮರ್ಸಿನ ಕೇಳ್ತಿರ್ತಾಳೆ. ಸೊ ಆ ಒಂದು ಮೊನೋಲಾಗ್ ಅಲ್ಲಿ ಒಂದು ಪುಟ್ಟ ಎಕ್ಸ್ಟ್ರಾಕ್ಟ್ ಈ ಒಂದು ಪದ್ಯ. ನಾನು ಇದು ಪ್ರತಿ ಲೈನ್ ನ ಹಿಂದಿನ ಒಂದು ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ವಿಡಿಯೋನ ನೋಡಿಲ್ಲ ಅಂದ್ರೆ ಲಿಂಕು ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಸೊ ಖಂಡಿತ ಅದನ್ನ ನೋಡಿ. ಜೊತೆಗೆ ಪರೀಕ್ಷೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಾಮೆಂಟ್ ಮಾಡೋದನ್ನ ಮಾತ್ರ ಮರಿಲೇಬೇಡಿ. ಅರ್ಥ ಆಯ್ತಾ? ಸೊ ಇವಾಗ ಇದರ ಸಮ್ಮರಿನ ನೋಡೋಣ ಬನ್ನಿ. ನಾನು ಪ್ರತಿ ಒಂದು ಲೈನ್ ನ ಹೇಳಲ್ಲ, ಬಿಕಾಸ್ ಆಗ್ಲೇ ಹೇಳಿದ್ದೀನಿ. ನಾನು ಮುಂಚೆನೂ ಹೇಳ್ದಾಗೆ ಇದು ನಿಮ್ಮ ಮೆಮೊರೈಸೇಷನ್ ಪೋಯಟ್ರಿ. ಸೊ ನೀವು ಇದನ್ನ ಮೆಮೊರೈಸೇಷನ್ಗೆ ಕೇಳಿರೋಂಥ ಒಂದು ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಪ್ರತಿ ಒಂದು ಸ್ಪೆಲ್ಲಿಂಗು ಲೈನು ತಿಳ್ಕೊಂಡೇ ಇರಬೇಕು. ಮತ್ತೆ ಎಕ್ಸ್ಟ್ರಾಕ್ಟ್ಸ್ ಅಲ್ಲಿ ಕೂಡ ಯಾವುದೇ ಒಂದು ಭಾಗದಿಂದ ಕೇಳ್ಬೋದು. ಸೊ ಅದಕ್ಕೆ ತಲೆಯಲ್ಲಿ ಗಮನವಿಟ್ಕೊಂಡು ಕೇಳಿ ಮತ್ತೆ ನನ್ನ ಎಕ್ಸ್ಪ್ಲನೇಷನ್ ನೋಡಿ. ಓಕೆನಾ ಮಕ್ಕಳೇ, ಸ್ಟಾರ್ಟ್ ಮಾಡೋಣ. ಸೊ ಇವಾಗ ಮೊದಲನೇ 4 ಲೈನ್ ಅಲ್ಲಿ ಶೇಕ್ಸ್ಪಿಯರು ಮರ್ಸಿನ ಡಿಫ್ರೆಂಟ್ ಕ್ವಾಲಿಟೀಸ್ ಆಗಿ ಹೇಳ್ತಾನೆ. ಒಂದು ಇದು ನ್ಯಾಚುರಲ್ ಕ್ವಾಲಿಟಿ, ನಮ್ಮಲ್ಲೇ ಇರುವಂತಹ ಒಂದು ಕ್ವಾಲಿಟಿ ಅಂತ ಹೇಳ್ತಾನೆ. ಆಮೇಲೆ ಶೇಕ್ಸ್ಪಿಯರ್ಗಿಂತ ಪೋರ್ಷಿಯಾ ಅವರು ಏನಿದ್ದಾರೆ ಈ ಒಂದು ಡೈಲಾಗ್ ಅಲ್ಲಿ ಏನಂತಾರೆ, ಇದು ಒಂದು ನ್ಯಾಚುರಲ್ ಕ್ವಾಲಿಟಿ. ಯಾಕೆ? ಬಿಕಾಸ್ ನಾವು ಯಾವುದೇ ಒಂದು ರೀತಿಯಾದ ಫೋರ್ಸ್ನ ಹಾಕ್ಬಿಟ್ಟು ಒಂದು ಜನದಲ್ಲಿ ಮರ್ಸಿನ ತರ್ಸಕ್ಕಾಗಲ್ಲ. ಮತ್ತೆ ಡಿವೈನ್ ಕ್ವಾಲಿಟಿ. ಸೊ ಅವ್ರೇಂತಾರೆ ಇದು ಒಂದು ರೇನ್ ಡ್ರಾಪ್ಸ್ ಆಗಿ ಹೆವೆನ್ ಇಂದ ಬೀಳತ್ತೆ ಅಂತ ಹೇಳ್ತಾ ಇದ್ದಾರೆ. ರೇನ್ ಡ್ರಾಪ್ಸ್ ಅಂದ್ರೆ ಯಾರು ಮರ್ಸಿನ್ ತೋರಿಸ್ತಾರಲ್ಲ ಅವ್ರಿಗೆ ಕಂಪೇರ್ ಮಾಡ್ತಾ ಇದ್ದಾರೆ. ಅಂಡ್ ಈ ಕ್ವಾಲಿಟಿ ಏನಿದೆ, ಕ್ವಾಲಿಟಿ ಆಫ್ ಮರ್ಸಿ ಏನಿದೆ, ಅದು ಒಂದು ಗಾಡ್ ಲೈಕ್ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ ಮಕ್ಳೇ? ಸೊ ಅದಕ್ಕೆ ಇದೊಂದು ಡಿವೈನ್ ಕ್ವಾಲಿಟಿ. ಆಮೇಲೆ ಮೈಟಿ ಕ್ವಾಲಿಟಿ ಅಂದ್ರೆ ಇದು ದೊಡ್ಡ ಕ್ವಾಲಿಟಿ. ಇದು ಎಷ್ಟು ಮೈಟಿ ಕ್ವಾಲಿಟಿ ಅಂದ್ರೆ ಯಾವುದೇ ಒಂದು ಕ್ವಾಲಿಟಿನ ಮೀರ್ಸತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ ಪೋರ್ಷಿಯಾ ಅವರು. ಇಟ್ ಕೆನಾಟ್ ಬಿ ಫೋರ್ಸ್ಡ್ ಅಂಡ್ ಮಸ್ಟ್ ಕಮ್ ನ್ಯಾಚುರಲಿ. ಆಯ್ತಾಯ್ತಾ? ಸೊ ಇಲ್ಲಿ ನಾನು ಬರ್ದಿರೋ ಹಾಗೆ ನೀವು ಇಲ್ಲಿ ನೋಡ್ಬೋದು, ಇದು ನಮ್ಮ ನ್ಯಾಚುರಲ್ ಕ್ವಾಲಿಟಿ. ಇಟ್ ಇಸ್ ಕಂಪೇರ್ಡ್ ಟು ರೇನ್ ಆಸ್ ಇಟ್ ಇಸ್ ನ್ಯಾಚುರಲ್ ಅಂಡ್ ಆಲ್ಮೋಸ್ಟ್ ಡಿವೈನ್. ನಾ ಹೇಳ್ದಂಗೆ ಗಾಡ್ ಲೈಕ್ ಅಂತ ಕೂಡ ಹೇಳ್ತಾರೆ, ಬಿಕಾಸ್ ಅದು ಹೆವೆನ್ ಇಂದ ಬರುತ್ತೆ ಅಂತ ಪೋರ್ಷಿಯಾ ಹೇಳ್ತಾಳೆ. ಇಟ್ ಇಸ್ ಡಬಲಿ ಬ್ಲೆಸ್ಡ್ ಅಂಡ್ ಆಸ್ ಬೋತ್ ಗಿವರ್ ಅಂಡ್ ರಿಸೀವರ್ ಬೆನಿಫಿಟ್. ಸೊ ಇದು 2 ಬ್ಲೆಸ್ಸಿಂಗು ಆಗಿ ಬರುತ್ತೆ. ಯಾರು ಕೊಡ್ತಿದಾರಲ್ಲ ಮರ್ಸಿನ, ಯಾರು ಕರುಣೆನ ತೋರ್ತಿದಾರಲ್ಲ ಅವರು ಕೂಡ ಬ್ಲೆಸ್ ಆಗಿರ್ತಾರೆ. ಅಂಡ್ ಯಾರು ಕರುಣೆನ ರಿಸೀವ್ ಮಾಡ್ತಿದಾರಲ್ಲ ಅವರು ಕೂಡ ಬ್ಲೆಸ್ ಆಗ್ತಾರೆ. ಅದಕ್ಕೆ ಇದೊಂದು ಮೈಟಿ ಕ್ವಾಲಿಟಿ. ನೆಕ್ಸ್ಟ್ ಏನಂತಾರೆ ನೋಡೋಣ ಬನ್ನಿ. ಅಕಾರ್ಡಿಂಗ್ ಟು ಶೇಕ್ಸ್ಪಿಯರ್, ರಾಯಲ್ ಸಿಂಬಲ್ಸ್ ಆಫ್ ಕ್ರೌನ್ಸ್ ಅಂಡ್ ಸ್ಕೆಪ್ಟರ್ಸ್ ಇನ್ಸ್ಪೈರ್ ಆ ಅಂಡ್ ಆಲ್ಸೋ ಕಾಸ್ಟ್ ಫಿಯರ್ ಇನ್ ದ ಮೈಂಡ್ಸ್ ಆಫ್ ಪೀಪಲ್. ಸೊ ಸ್ಕೆಪ್ಟರ್ಸ್ ಅಂದ್ರೆ ಒಂದು ರಾಡ್ ದಟ್ ಶೋಸ್ ಪವರ್ ಆಫ್ ಅಥಾರಿಟಿ. ಅರ್ಥ ಆಯ್ತಾ? ಸೊ ಈ ಸ್ಕೆಪ್ಟರ್ ಏನಿದೆ ಅದು ಜನಗಳನ್ನ ಇನ್ಸ್ಪೈರ್ ಮಾಡುತ್ತೆ, ಬಟ್ ಅಟ್ ದ ಸೇಮ್ ಟೈಮ್ ಅವ್ರಿಗೆ ಹೆದರ್ಸತ್ತೆ. ಇನ್ಸ್ಟೆಡ್ ಇಫ್ ಅ king shows mercy, his appeal would be greater and people would appreciate his authority more. ಇದನ್ನೆಲ್ಲ ಮಾಡಕ್ಕಿಂತ, ಒಂದು ಪನಿಷ್ಮೆಂಟ್ ನೀಡೋದಾಗಿರ್ಲಿ, ಇದನ್ನೆಲ್ಲ ಮಾಡಕ್ಕಿಂತ ಅಕಸ್ಮಾತ್ ಒಂದು ಕಿಂಗು ಮರ್ಸಿನ ತೋರಿಸಿದ್ರೆ ಆ ಕಿಂಗ್ ಏನಾಗುತ್ತೆ, ಅವನು ಗ್ರೇಟರ್ ಆಗಿರ್ತಾನೆ. ಅರ್ಥ ಆಯ್ತಾ? ಅಂಡ್ ಯಾವುದೇ ರೀತಿಯಾದ ಅಥಾರಿಟಿ ತೋರ್ಸಕ್ಕಿಂತ ಹೆಚ್ಚಾಗಿ ಇರುವಂತಹ ಕ್ವಾಲಿಟಿ ಯಾವುದು? ಮರ್ಸಿ. ನೆಕ್ಸ್ಟ್ ಏನಂತಾನೆ, Shakespeare says that mercy is much higher or better than authoritative power when it lives in the hearts of king. So ಈ ಒಂದು ಕರುಣೆ ಏನಿದೆ ನಮ್ಮ ಒಂದು ಕಿಂಗಿನ ಹೃದಯದಲ್ಲಿದ್ದರೆ ಯಾವುದೇ ಒಂದು ರೀತಿಯಾದ ಅಥಾರಿಟೇಟಿವ್ ಪವರ್ ಅಂದರೆ ಪನಿಷ್ಮೆಂಟ್ ಆಗಿರಲಿ, ಒಂದು ವರ್ಲ್ಡ್ಲಿ ಪವರ್ಸ್ ಆಗಿರಲಿ, ಅದಕ್ಕಿಂತ ಹೆಚ್ಚಾಗಿರುತ್ತೆ ಈ ಮರ್ಸಿ. ಇಫ್ ಅ ಕಿಂಗ್ ಡೆಲಿವರ್ಸ್ ಜಸ್ಟಿಸ್ ವಿತ್ ಮರ್ಸಿ, ಹಿ ಬಿಕಮ್ಸ್ ಗಾಡ್ ಲೈಕ್. ಈ ಒಂದು ಜಸ್ಟಿಸ್ ನೀಡುವಾಗ ಮರ್ಸಿನ ಯೂಸ್ ಮಾಡಿಕೊಂಡು ಜಸ್ಟಿಸ್ನ ನೀಡಿದ್ರೆ
ಆ ಒಂದು ಆ ಕಿಂಗ್ ಏನಾಗ್ತಾನೆ, ಅವನು ಗಾಡ್ ಲೈಕ್ ಆಗ್ತಾನೆ. ಸೊ ಮರ್ಸಿ ಶುಡ್ ಬಿ ಅಟ್ ದ ಫೌಂಡೇಶನ್ ಆಫ್ ಆಲ್ ಡಿಸಿಷನ್ಸ್ ಆಫ್ ಜಸ್ಟಿಸ್. ನೀವೊಂದು ಜಸ್ಟಿಸ್ನ ನೀಡುವಾಗ ಮರ್ಸಿ ಅದರ ಫೌಂಡೇಶನ್ ಅಲ್ಲಿ ಇರಲೇಬೇಕು. ಸೊ ಇಲ್ಲಿ ನೀವು ನೋಡೋ ಹಾಗೆ ಮರ್ಸಿನ ನಾವು ಗಾಡ್ ಲೈಕ್ ಅಂತ ಕೂಡ ಹೇಳ್ತಾಳೆ ಪೋರ್ಷಿಯಾ. ಅರ್ಥ ಆಯ್ತಾ ಮಕ್ಕಳೇ? ಸೊ ಈ ಒಂದು ಪದ್ಯದಿಂದ ನಿಮ್ಗೆ ಪೂರ್ತಿ ಸಮ್ಮರಿ ತಿಳ್ಕೊಂಡ್ರೆ ಯಾವುದೇ ಒಂದು 4 ಮಾರ್ಕ್ ಕ್ವೆಶನ್ ಆನ್ಸರ್ ಮಾಡೋದಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದರ ಜೊತೆಗೆ ಈ ಒಂದು ಸಮರಿನ ಅಂತ್ಯಕ್ಕೆ ಬಂದಿದ್ದೀವಿ. ನಾ ಹೇಳ್ದಂಗೆ ಪರೀಕ್ಷೆ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೆಳಗಡೆ ಡಾಕ್ಯುಮೆಂಟ್ಸ್ನ ಅಟ್ಯಾಚ್ ಮಾಡಿದ್ದೀನಿ, ಅದನ್ನ ರೆಫರ್ ಮಾಡ್ಕೊಂಡು ಪ್ರಿಪೇರ್ ಆಗಿ. ನಾನು ನಿಮ್ಮನ್ನ ಮತ್ತೆ ಭೇಟಿ ಆಗ್ತೇನೆ ಇನ್ನೊಂದು ಲೆಸನ್ ಜೊತೆ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.